ಭೂಮಾಲಿನ್ಯ ಮತ್ತು ಸಂರಕ್ಷಣೆ ಈ ಒಂದು ವಿಷಯದ ಕುರಿತಾಗಿ ಭಾಷಣ ಅಥವಾ ಪ್ರಬಂಧಕ್ಕೆ ಅನುಗುಣವಾಗುವಂತಹ ವಿವರಣೆಯನ್ನು ಇಲ್ಲಿ ನೀಡಲಾಗಿದೆ. ನಮಗೆ ಆಹಾರ ಮತ್ತು ಆಶ್ರಯ ನೀಡುವ ಭೂಮಿಯು ಪ್ರಕೃತಿಯ ಅತಿ ಅಮೂಲ್ಯ ಕೊಡುಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನ ಅತಿಯಾದ ಹಸ್ತಕ್ಷೇಪ ಮತ್ತು ಆಧುನಿಕ ಜೀವನ ಶೈಲಿಯಿಂದಾಗಿ ನಮ್ಮ ಮಣ್ಣು ಕಲುಷಿತಗೊಳ್ಳುತ್ತಿದೆ. ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಭೂಮಾಲಿನ್ಯ ಎಂದರೇನು ಮತ್ತು ಅದು ಹೇಗೆ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ. ಭೂಮಾಲಿನ್ಯ ಎಂದರೇನು? ಭೂಮಿಯ ಮಣ್ಣಿನ ಗುಣಮಟ್ಟವು ವಿಷಕಾರಿ ಅಂಶಗಳು, ರಾಸಾಯನಿಕಗಳು ಅಥವಾ ತ್ಯಾಜ್ಯಗಳಿಂದ ಕ್ಷೀಣಿಸುವುದನ್ನು ಭೂಮಾಲಿನ್ಯ ಎನ್ನುತ್ತೇವೆ ಸರಳವಾಗಿ. ಇದು ಮಣ್ಣಿನ ಫಲವತ್ತತೆಯನ್ನು ಕುಂದಿಸಿ ಜೀವ ಸಂಕುಲಕ್ಕೆ ಅಪಾಯ ತರುತ್ತದೆ. ಭೂಮಾಲಿನ್ಯ ಹೇಗೆ ಉಂಟಾಗುತ್ತೆ? ಮೊದಲನೆಯದು ಕೈಗಾರಿಕಾ ತ್ಯಾಜ್ಯ. ಕಾರ್ಖಾನೆಗಳಿಂದ ಹೊರಬರುವ ಅಪಾಯಕಾರಿ ರಾಸಾಯನಿಕಗಳು ನೇರವಾಗಿ ಮಣ್ಣಿಗೆ ಸೇರುವುದು. ಎರಡನೆಯದು ಕೃಷಿ ಚಟುವಟಿಕೆ. ಮಿತಿಮೀರಿದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ. 3. ತ್ಯಾಜ್ಯ ವಿಲೇವಾರಿ. ಪ್ಲಾಸ್ಟಿಕ್, ಗಾಜು ಮತ್ತು ಇಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು. 4. ಅರಣ್ಯನಾಶ. ಮರಗಳನ್ನು ಕಡಿಯುವುದರಿಂದ ಮಣ್ಣಿನ ಸವಕಳಿ ಉಂಟಾಗಿ ಮಣ್ಣಿನ ಗುಣಮಟ್ಟ ಹಾಳಾಗುತ್ತದೆ. ಇದಕ್ಕೆ ಪರಿಹಾರ ಉಪಾಯಗಳು: ಮರುಬಳಕೆ ಅಂದರೆ ರೀಸೈಕ್ಲಿಂಗ್. ಪ್ಲಾಸ್ಟಿಕ್ ಮತ್ತು ಕಾಗದದಂತಹ ವಸ್ತುಗಳನ್ನು ಮರುಬಳಕೆ ಮಾಡಬೇಕು. ಸಾವಯವ ಕೃಷಿ. ರಾಸಾಯನಿಕಗಳ ಬದಲಿಗೆ ನೈಸರ್ಗಿಕ ಗೊಬ್ಬರ ಬಳಸಬೇಕು. ತ್ಯಾಜ್ಯ ನಿರ್ವಹಣೆ. ಹಸಿ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು. ಇನ್ನು ಗಿಡ ನೆಡುವುದು. ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ಮಣ್ಣಿನ ಸವಕಳಿಯನ್ನು ತಡೆಯಬಹುದು. ಇನ್ನು ವಿದ್ಯಾರ್ಥಿಗಳ ಪಾತ್ರ. ವಿದ್ಯಾರ್ಥಿಗಳು ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಶಾಲಾ ಆವರಣವನ್ನು ಸ್ವಚ್ಛವಾಗಿಡುವುದು ಮತ್ತು ಮನೆಯಲ್ಲಿ ಕಸವನ್ನು ವಿಂಗಡಿಸುವ ಮೂಲಕ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಬಹುದು. ಮಾಲಿನ್ಯ ಮುಕ್ತ ಭೂಮಿ, ಸುಸ್ಥಿರ ಭವಿಷ್ಯ ನಮ್ಮ ಮಂತ್ರವಾಗಬೇಕಿದೆ. ಇನ್ನು ಕೊನೆಯ ಮಾತು: ನಮಗೆ ಆಹಾರ ನೀಡುವ ಮಣ್ಣು ನಮಗಿಂತಲೂ ಪವಿತ್ರವಾದುದು. ಭೂಮಿಯನ್ನು ನಾವು ನಮ್ಮ ಪೂರ್ವಜರಿಂದ ಪಡೆದ ಆಸ್ತಿ ಎಂದು ಭಾವಿಸದೆ ನಮ್ಮ ಮುಂದಿನ ಪೀಳಿಗೆಯಿಂದ ಪಡೆದ ಸಾಲವೆಂದು ಭಾವಿಸಬೇಕು. ಮಣ್ಣಿನಲ್ಲಿ ಆರೋಗ್ಯ ಕಾಪಾಡಿದರೆ ಮಾತ್ರ ಮಾನವನ ಆರೋಗ್ಯ ಸಾಧ್ಯ. ಎಲ್ಲರೂ ಭೂಮಿಯನ್ನು ಉಳಿಸೋಣ, ಸುಸ್ಥಿರ ಬದುಕನ್ನ ಕಟ್ಟೋಣ. ನಮಸ್ಕಾರ.